ಬೆಂಗಳೂರಿನಲ್ಲಿ 104ಕ್ಕೆ ಏರಿಕೆ ಆಗ್ತಾ ಇದೆ ಕೊರೋನಾ ಕೇಸ್. ಕೊರೋನಾ ತನ್ನ ಕಬಂದ ಬಾಹುವನ್ನ ರಾಜ್ಯದಲ್ಲಿ ಚಾಚ್ತಾ ಇದೆ ನಿಧಾನವಾಗಿ ಅನ್ನೋದಕ್ಕೆ ಈ ಸ್ಟ್ಯಾಟಿಸ್ಟಿಕಲ್ ಫಿಗರ್ಸ್ ನಮಗೆ ಎಕ್ಸಾಂಪಲ್ ಹೇಳ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 10 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ನಿನ್ನೆ 200 ಜನರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಲಾಯಿತು. ಈ ಪೈಕಿ 10 ಜನರಿಗೆ ಪಾಸಿಟಿವ್ ಬಂದಿದೆ. 200ರಲ್ಲಿ 10 ಜನ. ಪ್ರತಿದಿನ 300 ಕೋವಿಡ್ ಟೆಸ್ಟ್ ಅನ್ನ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಬೆಡ್ ಮೀಸಲಿಡೋ ಕೆಲಸ ಕೂಡ ಆಗಿದೆ. ಟ್ರಾಮಾ ಸೆಂಟರ್ನಲ್ಲಿ ಕೋವಿಡ್ಗಾಗಿ ಪ್ರತ್ಯೇಕ ಬೆಡ್ ಅನ್ನ ಮೀಸಲಿಡಲಾಗ್ತಾ ಇದೆ. ಕೋವಿಡ್ ರೂಮ್ಗಳು ಈಗ ವಾಪಸ್ ಆಗ್ತಾ ಇದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಇಡೀ ರಾಜ್ಯ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿ ಜಾಸ್ತಿ ಇದೆ ಅಂತ ಗಂಟೆಗೊಂದ್ಸಲ ನಾವು ಅಪ್ಡೇಟ್ ಕೊಡ್ತಾ ಇದೀವಿ. ಹೇಗಿದೆ ಪರಿಸ್ಥಿತಿ, ಎಲ್ಲಿ ಜಾಸ್ತಿ ಇದೆ, ಮತ್ತೆ ಮೈಲ್ಡ್ ಇನ್ಫೆಕ್ಷನ್ ಅಥವಾ ಮೇಜರ್ ಇನ್ಫೆಕ್ಷನ್ಗಳು ಸಿವಿಯಾರಿಟಿಯಿಂದ ಬಳಲ್ತಾ ಇದ್ದಾರಾ, ಆಸ್ಪತ್ರೆಗೆ ಅಡ್ಮಿಷನ್ ಅನ್ನ ಯಾವ ಗ್ರೂಪಿನ ರೋಗಿಗಳು ಹೆಚ್ಚು ಬಯಸ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಕೊರೋನಾ ತನ್ನ ಕಬಂದ ಬಾಹುವನ್ನ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆಯಾ ಕೇರಳ ನಂತರ ಅನ್ನುವಂತಹ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ಅಂಕಿ ಅಂಶಗಳು. ಟೆಸ್ಟಿಂಗ್ ಮಾಡ್ತಾ ಇರೋದೇ ಕಡಿಮೆ, ಅದರಲ್ಲೂ ಕೂಡ ಡಬಲ್ ಡಿಜಿಟ್ ನಲ್ಲಿ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಾ ಇರೋದು ಆರೋಗ್ಯ ಇಲಾಖೆಯ ನಿದ್ದೆಯನ್ನ ಗೆಡಿಸ್ತಾ ಇದೆ. ಯಾವಾಗ ಕೊರೋನಾ ಇಲ್ಲಿ ಸಿವಿಯಾರಿಟಿಯನ್ನ ಪಡ್ಕೊಳ್ತಾ ಇದೆ, ಕೊರೋನಾದ ಹೊಸ ರೂಪ ಅಂತ ನಾವು ಹೇಳ್ಬೋದು ಅಂದ್ರೆ, ಒಂದು ಹಾಸ್ಪಿಟಲೈಸೇಷನ್ಗಳ ಸಂಖ್ಯೆ ಜಾಸ್ತಿ ಆಗೋದು, ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ಪಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗೋದು, ಮತ್ತೆ ಡೆತ್ ರೇಟ್ ಜಾಸ್ತಿ ಆಗೋದು, ಮತ್ತೆ ಎಲ್ಲಾ ಏಜ್ ಗ್ರೂಪ್ನವರು ಕೂಡ ನಮಗೆ ಕೊರೋನಾ ಪಾಸಿಟಿವ್ ಆಗಿದೆ, ಟ್ರೀಟ್ಮೆಂಟ್ ಹಾಸ್ಪಿಟಲಲ್ಲೇ ಬೇಕು ಅಂತ ಹೇಳಿ ಯಾವಾಗ ಅಡ್ಮಿಷನ್ ಆಗ್ತಾರೆ ಆವಾಗ ಇದು ತುಂಬಾ ಸೀರಿಯಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಈ ಕೇರಳದಲ್ಲಿ ಆಗ್ತಾ ಇರೋದು ಇದೆ. ನಿಧಾನಕ್ಕೆ ಅಲ್ಲಿ ಸಮುದಾಯವಾರು ಹಬ್ಬಿದೆ ಕೊರೋನಾ ಅಂತ ಅಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅದೇ ಹಾದಿಯಲ್ಲಿ ಬೆಂಗಳೂರು ಇದೆಯಾ ಅಂತ ಇಟ್ ಇಸ್ ಟು ಅರ್ಲಿ ಟು ಟೆಲ್, ಬಟ್ ಮುನ್ನೆಚ್ಚರಿಕೆ ಅಂತೂ ಅಗತ್ಯ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ 10 ಪಾಸಿಟಿವ್ ಕೇಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಸೊ 10 ಜನರಲ್ಲೂ ಸಿಂಪ್ಟಮ್ಸ್ ಯಾವ ರೀತಿ ಇದೆ, ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ಸಿವಿಯರ್ ಸಿಂಪ್ಟಮ್ಸ್, ಆಮೇಲೆ 10 ಜನ ಈಗ ಹೋಮ್ ಐಸೋಲೇಷನ್ ಅಥವಾ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟಲ್ಗೆ ದಾಖಲಾಗೋ ಸಂದರ್ಭ ಏನಾದ್ರೂ ಇದೆಯಾ, ಮಾಹಿತಿ ಏನ್ ಕೊಡ್ತೀರಿ? ಮಮತಾ, ಈಗ 10 ಜನರಿಗೂ ಕೂಡ ಮೈಲ್ಡ್ ಸಿಂಪ್ಟಮ್ಸ್ ಇತ್ತು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅವರಿಗೆ ಶೀತ, ಜ್ವರ, ಕೆಮ್ಮು ಅಂತ ಹೇಳಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅಂತೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ದು. ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಂಥ ರೋಗಿಗಳಿಗೆ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಪಾಸಿಟಿವ್ ಆಗಿದೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ನ 5 ಆಸ್ಪತ್ರೆಗಳಲ್ಲಿ ಈಗ 300 ಟೆಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಆ ಟೆಸ್ಟ್ ಒಳಪಡಿಸಿದ ಸಂದರ್ಭದಲ್ಲಿ 10 ಜನರಿಗೆ ಪಾಸಿಟಿವ್ ಆಗಿರುವಂಥದ್ದು. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಈಗಾಗಲೇ ಬೆಡ್ಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೀಸಲಿಡಲಾಗಿದೆ. ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿವಿಯಾರಿಟಿ ಅಂಥದ್ದು ಏನೂ ಇಲ್ಲ, ಆತಂಕ ಪಡುವಂತಿದ್ದಾರೆ, ಆರೋಗ್ಯವಾಗಿದ್ದಾರೆ. ಆದರೆ ಕೆಲವೊಂದಿಷ್ಟು ಜನರಿಗೆ 50 ವರ್ಷ ದಾಟಿದೆ, ಹಾಗಾಗಿ ಅವ್ರನ್ನ ಕೂಡ ನಾವು ಆಸ್ಪತ್ರೆ ವೈದ್ಯರ ನಿಗದಲ್ಲಿ ಇರಿಸಿದ್ದೀವಿ ಅನ್ನೋಂಥ ಮಾಹಿತಿ ವೈದ್ಯರು ನೀಡ್ತಾ ಇರುವಂಥದ್ದು. ಇನ್ನೊಂದಿಷ್ಟು ಜನರಿಗೆ ಹೋಮ್ ಐಸೋಲೇಷನ್ಗೆ ಸೂಚನೆ ಕೊಟ್ಟಿದ್ವಿ ಅನ್ನುವಂಥ ಮಾಹಿತಿನೂ ಕೂಡ ನೀಡ್ತಾ ಹೋಗ್ತಾ ಇದ್ದಾರೆ. ನಿನ್ನೆ 200 ಜನರಿಗೆ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ 10 ಜನರಿಗೆ ಪಾಸಿಟಿವ್ ಆಗಿದೆ. ಜೊತೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ವ್ಯಾಪ್ತಿಗೆ ಬರ್ತಕ್ಕಂಥ 5 ಆಸ್ಪತ್ರೆಗಳಲ್ಲಿ ಈಗಾಗಲೇ ಬೆಡ್ ವ್ಯವಸ್ಥೆ ಆಗಿದ್ದು, ಅಂಥವ್ರಿಗೆ ಯಾರು ಪಾಸಿಟಿವ್ ಆಗುತ್ತೋ ಅವರಿಗೆ ಕೂಡಲೇ ನಾವು ಟೆಸ್ಟನ್ನು ಮಾಡ್ತೀವಿ ಅನ್ನುವಂಥದ್ದು. ಸದ್ಯಕ್ಕೆ ಇವರ ಟ್ರಾವೆಲ್ ಹಿಸ್ಟ್ರಿ ಯಾವುದೂ ಇಲ್ಲ, ಎಲ್ಲರೂ ಕೂಡ ಬೆಂಗಳೂರಿನವರೇ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಅವರು ಎಲ್ಲೆಲ್ಲಿ ಓಡಾಡಿದ್ರು ಅನ್ನುವಂಥದ್ದು ಒಂದು ಆತಂಕವನ್ನು ಮೂಡಿಸ್ತಾ ಹೋಗ್ತಾ ಇದೆ. ಅವರ ಟ್ರಾವೆಲ್ ಹಿಸ್ಟ್ರಿ ಕೆದಕುವಂಥ ಕೆಲಸವನ್ನು ಕೂಡ ಈಗ BBMP ಮಾಡ್ತಾ ಇದೆ. ಪಾಸಿಟಿವ್ ಆಗಿರುವಂಥ ವರದಿಯನ್ನು ಆಸ್ಪತ್ರೆಯವರು BBMP ಅಧಿಕಾರಿಗಳ ಗಮನಕ್ಕೆ ತಂದಿರುವಂಥದ್ದು. ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರಾಥಮಿಕ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನು ಕೂಡ ನಾವು ಸಂಪರ್ಕವನ್ನು ಮಾಡಿ ಟೆಸ್ಟ್ಗೆ ಒಳಪಡಿಸ್ತೀವಿ ಅಂತ ಹೇಳಿ ಈಗ ಹೇಳಲಾಗ್ತಾ ಇದೆ. ಹಾಗಾಗಿ ಈ 10 ಪಾಸಿಟಿವ್ ಕೇಸ್ಗಳು ಒಂದು ರೀತಿ ಆತಂಕವನ್ನು ಉಂಟು ಮಾಡ್ತಾ ಇರುವಂಥದ್ದು. ಈ ರೀತಿ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಲ್ಲೇ ಈ ರೀತಿ ಪಾಸಿಟಿವ್ ಬರ್ತಾ ಇದ್ರೆ ಅವರ ಸಂಪರ್ಕಕ್ಕೆ ಬರ್ತಕ್ಕಂಥ ವೈದ್ಯರು ಮತ್ತು ಅವ್ರ ಜೊತೆಗೆ ಇನ್ನೊಂದಿಷ್ಟು ಜನ ಯಾರು ಆಸ್ಪತ್ರೆಗೆ ಅಂತ ಬಂದಿರ್ತಾರೋ ಅವ್ರಿಗೂ ಕೂಡ ಸೋಂಕಬ್ಬುವಂಥ ಆತಂಕ ಹೆಚ್ಚಾಗಿದೆ. ಹಾಗಾಗಿ ಆಸ್ಪತ್ರೆಗಳಲ್ಲಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳು ಅವಶ್ಯಕತೆ ಇರೋ ಕಾರಣದಿಂದಾಗಿ ಈ ರೀತಿ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ವಿಕ್ಟೋರಿಯಾದ 10 ಪಾಸಿಟಿವ್ ಏನಿದೆ, 10 ಪಾಸಿಟಿವ್ ಕೇಸ್ಗಳ ಟ್ರಾವೆಲ್ ಹಿಸ್ಟ್ರಿ ಇನ್ನಷ್ಟೇ ಬರಬೇಕಾಗಿದೆ. ರೈಟ್. ಧನ್ಯವಾದ ಲೋಕೇಶ್, ನಮ್ಮೆಲ್ಲ ಮಾಹಿತಿಗಾಗಿ.